ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆಯವರು ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಯಾರೋ ಬರ್ತಾರೆ, ಬಾಂಬ್ ಹಾಕ್ತಾರೆ, ಮಕ್ಕಳಿಗೆ ಆಸಿಡ್ ಹಾಕ್ತಾರೆ, ಇನ್ನೊಬ್ಬರು ಪಾಕ್ ಪರ ಘೋಷಣೆಯನ್ನ ಕೂಗ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಸಿಎಂ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇಂತಹ ಘಟನೆ ನಡೆಯುತ್ತೆ. ಗೃಹ ಸಚಿವ ಪರಮೇಶ್ವರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಜೈಲರ್ ಇರಬೇಕಾಗಿತ್ತು, ಅವನು ಬಂದು ಇವತ್ತು ಹನುಮಾನ್ ಚಾಲಿಸ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಪರಮೇಶ್ವರ್ ಅವರೇ, ನೀವು ಎಲ್ಲಿದ್ದೀರಿ? ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡ್ದಾಳಿ, ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ. ಇದರ ಪರಿಣಾಮ ನಾವು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಕೂಗ್ತಾರೆ, ಹನುಮಾನ್ ಚಾಲಿಸ ಹೇಳಿದ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ. ಇವತ್ತು ಹಲ್ಲೆಗೊಳಗಾದ ಯುವಕನನ್ನ ವಶಪಡಿಸಿದ್ದಾರೆ. ಎಷ್ಟು ಸರಿ ಅಂತ ಇದು? ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳಿಗೆ ಮೋಸ ಆಗ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಪೊಲೀಸರು ಹೇಳ್ತಾ ಇರೋದು ಕೋಡ್ ಆಫ್ ಕಂಡಕ್ಟ್ ಇದೆ, ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಮಾತುಗಳು ಹೇಳ್ತಿದ್ದಾರೆ. ನಮಗೆ ಅನ್ಯಾಯ ಆದ್ರೆ ಸುಮ್ಮನೆ ಇರುವವರಲ್ಲ, ಹಿಂದೂಗೆ ಅನ್ಯಾಯ ಆದ್ರೆ ಸುಮ್ಮನೆ ಇರುವವರಲ್ಲ, ಹನುಮಾನ್ ಚಾಲೀಸ್ಗೆ ಅನ್ಯಾಯ ಆದ್ರೆ ಸುಮ್ಮನೆ ಇರುವವರಲ್ಲ. ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಎಲ್ಲ ಜೈಲನ್ನ ತುಂಬಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಹಿಂದೂ ಬಾಯಿ ಮೇಲೆ ಜಿಹಾದಿಗಳು ಅಟ್ಯಾಕ್ ಮಾಡಿದೆ. ಈ ಗ್ಯಾಂಗ್ ಇದೆ, ಈ ಗ್ಯಾಂಗ್ ಮೇಲೆ ಸೆಕ್ಷನ್ ಹಾಕ್ಬೇಕಾ, ಆಮೇಲೆ ಜೈಲ್ ಕಳಿಸ್ಬೇಕಾ? ಜೈಲ್ ಕಳಿಸ್ಲಾಕ ನಾನು ಪ್ರಯತ್ನ ಮಾಡ್ತೀನಿ. ಹೇಳ್ತಾರೆ ಹಿಡ್ದವ್ರೆ ಅಂದ್ರೆ ತೋರ್ಸಿ ನಮ್ಗೆ ಹಿಡ್ದವ್ರಂತ. ಯಾಕೆ ತೋರ್ಸ ಇಲ್ಲ ಅವರು? ಸುಮ್ಮನೆ ಹೇಳೋದ್ ಪ್ರಯೋಜನ ಇಲ್ಲ ಸರ್. ಬೇರೆ ಅಲ್ಲ, ಹೆಂಗೆ ಅವ್ರು ಬಿಟ್ಟಿದೆ. ಆಕ್ಚುಲಿ ಅವ್ರದ್ದು ಎಲ್ಲ ಸೆಟ್ಟಿಂಗ್ ಇದೆ. ಆ ಗ್ಯಾಂಗ್ ಮೇಲೆ ನಿಮ್ಮ ಎಲೆಕ್ಷನ್ ಇದ್ರೆ ನೀವು ನೋಡಿ. ನಾವ್ ಇವತ್ತು ಪ್ರೊಟೆಸ್ಟ್ ಬಂದಿದ್ದೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ನಮ್ಗೆ ನ್ಯಾಯ ಬೇಕು ಇವತ್ತು. ಎಷ್ಟು ಜನ ಸೇರ್ತಾರೆ ಸರ್? ಇನ್ನು ತುಂಬಾ ಜನ ಬರ್ತಾವ್ರೆ. ಎಲ್ಲ ಆಲ್ರೆಡಿ ಎಲ್ಲರೂ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಏನ್ ಮಾಡ್ತಾರೆ? ಎಲ್ಲ ಭಯ ಪಡ್ಕೊಂಡು ಹೋಗ್ತಾವ್ರೆ. ಸುಮಾರು ಜನ ಬರ್ತವ್ರೆ. ಎಲ್ಲಾರ್ಗು ಹಿಡ್ಕೊಂಡು ಹೋದ್ರೆ ಏನ್ ಪ್ರಯೋಜನ? ಅದು ನಾವು ಪ್ರೊಟೆಸ್ಟ್ ಮಾಡಕ್ ಬಂದಿದ್ದೀವಿ. ಆ ಗ್ಯಾಂಗ್ ನನ್ನ ಇಬ್ಬರು ಸಹೋದ್ಯೋಗಿಗಳು ಪ್ರಕಾಶ್ ಹಾಗೂ ಮಾರುತಿ ಇಬ್ಬರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಕಾಶ್, ಈಗ ಯಾವ ಪರಿಸ್ಥಿತಿ ಇದೆ, ಯಾವ ರೀತಿಯಾದಂತಹ ಪ್ರತಿಭಟನೆ ಈಗ ನಡೀತಾ ಇದೆ? ಪ್ರಕಾಶ್. ಅರುಣ್, ಸದ್ಯಕ್ಕೆ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಪೊಲೀಸರ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇದೇ ಗಲ್ಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಜಮಾವಣೆ ಆಗಿದ್ರು. ಆ ಕಾರಣಕ್ಕಾಗಿ ಎಲ್ಲರನ್ನ ಕೂಡ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಮತ್ತೆ ಏಕಾಏಕಿಯಾಗಿ ಪ್ರತಿಭಟನಾಕಾರರು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಈ ಭಾಗದಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ಎಲ್ಲಿಯೂ ಕೂಡ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು, ಅವುಗಳನ್ನು ಕೂಡ ಓಪನ್ ಮಾಡುವಂತೆ ಆಯಾ ವರ್ತಕರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ವರ್ತಕರು ಓಪನ್ ಮಾಡಿದರೆ, ಇನ್ನು ಕೆಲವರು ಓಪನ್ ಮಾಡಲಿಲ್ಲ. ಗಮನಿಸ್ತಾ ಇದ್ರಿ, ಈ ರಸ್ತೆಯ ಉದ್ದಗಲಕ್ಕೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. ಒಂದೊಮ್ಮೆ ಏನಾದರೂ ಮತ್ತೆ ಪ್ರತಿಭಟನಾಕಾರರು ಸ್ಥಳದಲ್ಲಿ ಜಮಾವಣೆ ಆದರೆ, ಮತ್ತೆ ಪ್ರತಿಭಟನೆ ಸ್ವರೂಪ ಹೆಚ್ಚಾದರೆ ಕಂಪ್ಲೀಟ್ ಆಗಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಹೆಚ್ಚುವರಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಸಿದ್ದಣ್ಣ ಗಲ್ಲಿ ಏನಿದೆ, ಈ ಗಲ್ಲಿಯಿಂದ ಸುಮಾರು 3-4 ಗಲ್ಲಿಗಳಲ್ಲಿಯೂ ಕೂಡ ಪೊಲೀಸರನ್ನ ಹೆಚ್ಚುವರಿಯಾಗಿ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಯಾರನ್ನು ಕೂಡ ನಿಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಅದರ ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಪೊಲೀಸರ ವಾಹನದ ಮೂಲಕವಾಗಿ ಗಸ್ತನ್ನ ತಿರುಗುವಂಥದ್ದು, ಜೊತೆಗೆ ಪೊಲೀಸರ ಏನು ಆಯಾ ರೂಟ್ಗಳಲ್ಲಿ ಮೂವಿಂಗ್ ಮಾಡುವಂಥದ್ದನ್ನು ಕೂಡ ಮಾಡಲಾಗುತ್ತೆ. ಈ ಭಾಗದಲ್ಲಿ ಒಂದು ಮೆಡಿಕಲ್ ಕೂಡ ಇದೆ. ಸೊ ಅದನ್ನು ಕೂಡ ಈಗ ಓಪನ್ ಅನ್ನು ಮಾಡಲಾಗಿದೆ. ನಿಧಾನಕ್ಕೆ ವರ್ತಕರಿಗೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡುವಂತೆ ಖುದ್ದು ಪೊಲೀಸರೇ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆಯಾ ಏನು ಅಂಗಡಿ ಮುಂಗಟ್ಟುಗಳ ಮುಂದೆ ಪೊಲೀಸರು ಕೂಡ ನಿಲ್ಲುವಂಥದ್ದನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಎಲ್ಲಿಯೂ ಕೂಡ ಯಾರನ್ನು ಕೂಡ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ ಈ ಹಿಂದೆ ಕಳೆದ ಅಂದರೆ 1-2-3 ಗಂಟೆಗಳ ಹಿಂದೆ ಆಗಿರುವಂತಹ
ಬೆಳವಣಿಗೆಗಳಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಿಯೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಜೊತೆಗೆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ರು. ಸೊ ಆ ಬೆನ್ನಲ್ಲೇ ಕಂಪ್ಲೀಟ್ ಆಗಿ ಪ್ರತಿಯೊಂದು ಈ ಭಾಗದ ಪ್ರತಿಭಟನೆ ಏನಾಗಿತ್ತು, ಪ್ರತಿಭಟನೆ ನಡೆದಂತಹ ಅಕ್ಕಪಕ್ಕದ ಕಂಪ್ಲೀಟ್ ಗಲ್ಲಿಗಳಲ್ಲಿ ಕೂಡ ಇದೀಗ ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ಮಾರುತಿ, ಪ್ರತಿಭಟನಾಕಾರರ ಬೇಡಿಕೆ ಏನು ಮಾರುತಿ? ಯಾಕೆ ಪ್ರತಿಭಟನೆಗಳನ್ನ ಈಗ ಇನ್ನೂ ಕೂಡ ನಿಲ್ತಾ ಇಲ್ಲ? ಏನ್ ಕೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು? ಖಂಡಿತ ಅರುಣ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದರ ಬಗ್ಗೆ ಹೇಳ್ತೀನಿ. ನಮಗೆ ನ್ಯಾಯ ಬೇಕು, ಯಾಕಂದರೆ ನಾವು ಇರೋದು ಕರ್ನಾಟಕದಲ್ಲಿ ಇರುವಂಥವ್ರು ಭಾರತದಲ್ಲಿದ್ದು ಈ ರೀತಿಯ ಪರಿಸ್ಥಿತಿ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಈಗ ಪ್ರತಿಭಟನೆ ಮಾಡೋದಕ್ಕೆ ಬರ್ತಾನೆ ಇದ್ದಾರೆ. ಇಲ್ಲಿ ಒಬ್ಬರು ಮಹಿಳೆಯರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನು ಬೇಡಿಕೆ ಇರ್ತಿದ್ರಿ? ಇವತ್ತು ನಿನ್ನೆ ಏನು ನಡೆದಿದೆಯೋ ಆ ಘಟನೆ ತಿರ್ಗಾ ರಿಪೀಟ್ ಆಗಬಾರ್ದು. ಇವಾಗ ಹಿಂದೂಗಳನ್ನ ಬದುಕಕ್ ಬಿಡಿ. ಇಲ್ಲಿ ಇದೇ ತರ ನಡೀತಾ ಇದ್ರೆ ಮುಂದೆ ಇವತ್ತು ಈ ಅಂಗಡಿಯವ್ರಿಗೆ ಹೊಡಿತಾರೆ, ನಾಳೆ ಎದುರುಗಡೆ ಅಂಗಡಿಯವ್ರಿಗೆ ಹೊಡಿತಾರೆ. ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸರ್ ಹೇಳಿ, ನೀವು ಪ್ರತಿಭಟನೆ ಬೆಳಗ್ಗೆಯಿಂದ ನೋಡ್ತಾನೆ ಇದ್ರಿ, ಪ್ರಮುಖ ಬೇಡಿಕೆ ಏನು ಸರ್? ಯಾಕಂದ್ರೆ ಇಲ್ಲೇ ಇರೋಂಥವ್ರು ನೀವು. ಆ್ಯಕ್ಚುಲಿ ಏನೆಂದರೆ ಇದೇ ಒಂದು ಘಟನೆ ಇಲ್ಲ, ಇದೇ ಥರ ಘಟನೆ ಅವಾಗವಾಗ ಆಗ್ತಾ ಇದೆ. ಈ ಘಟನೆ ನಿಲ್ಲಿಸ್ಬೇಕು. ಕಾರಣ ಅಂದರೆ ಒಂದು ಬಿಸ್ನೆಸ್ ಮಾಡೋವನು ಒಬ್ಬ ಟ್ಯಾಕ್ಸ್ ಕಟ್ತಾನ, ಅವನು ಫ್ಯಾಮಿಲಿ ಇದ್ದಾನ, ಒಬ್ಬ ನೋಡ್ಕೊಂಡು ಈ ಥರ 10 ಜನ ಗುಂಪಿನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಹೊಡಿಯೋದು ಅದೇ ಸರಿ ಇಲ್ಲ. ಅದೇ ಏನಿದ್ರೆ ನಾವು ಏನು ಗೌರ್ಮೆಂಟ್ ಅದಕ್ಕೆ ಏನು ನಿರ್ವಹಣೆ ಮಾಡಬೇಕು. ಪದೇ ಪದೇ ಇದೆ ಆಗ್ತಾ ಇದೆ, ಒಂದು ಘಟನೆ ಇಲ್ಲ. ಮೊನ್ನೆ ಟೀ ಅಂಗಡಿಯವ್ರಿಗೆ ಆಯಿತು, ಇವತ್ತು ಅವ್ರಿಗೆ ಆಯಿತು, 4-5 ಘಟನೆ ಆಗ್ತಾ ಇದೆ. ಅಂದರೆ ಇದು ಶಾಶ್ವತವಾಗಿ ನಿಲ್ಲಬೇಕು ಅನ್ನೋದು ನಿಮ್ಮ ಬೇಡಿಕೆ? ನಿಲ್ಲಲೇಬೇಕು. ಕಾರಣ ಅಂದರೆ ನಾವು ವ್ಯಾಪಾರಸ್ಥ ಮಾಡೋಕ್ಕೆ ಬರ್ತೀವಿ, ಬಟ್ ಈ ಥರ ತೊಂದರೆ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಗೌರ್ಮೆಂಟ್ ಅದಕ್ಕೆ ಏನಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು, ಅವ್ರಿಗೆ ಯಾರು ಮಾಡಿರೋದು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಬೇರೆ ಇಲ್ಲ. ಇದು ಸ್ಥಳೀಯರು ಹೇಳ್ತಿರುವಂಥದ್ದು, ಇಲ್ಲಿ ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮತ್ತೆ ಈ ಥರ ಘಟನೆಗಳು ಮತ್ತೆ ಅಲ್ಲಿ ಮರುಕಳಿಸಬಾರ್ದು ಅಂತ ಈಗ ಹೆಚ್ಚಿನ ಪೊಲೀಸರನ್ನು ಸಹ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಂಸದರು ಸೇರಿದಂತೆ ಅನೇಕ ಗಣ್ಯರು ಬಂದು ಇಲ್ಲಿ ಪ್ರತಿಭಟನೆ ಭಾಗಿಯಾಗಿದ್ದರು. ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಚುನಾವಣಾಧಿಕಾರಿಗಳಿಂದ ಅನುಮತಿ ಪಡೆದು ಆನಂತರ ನೀವು ಪ್ರತಿಭಟನೆ ಮಾಡಿ, ಅದಕ್ಕಿಂತ ಮುಂಚೆ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ ಅಂತ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಾತಿನ ಚಕಮಕಿ, ವಾಗ್ವಾದಗಳು ಕೂಡ ಆಯಿತು. ಈ ವಿಷಯದಲ್ಲಿ ನೋಡ್ತಿದ್ದಾರೆ, ಹೆಚ್ಚಿನ ಪೊಲೀಸ್ ನಿಯೋಜನೆಗೊಂಡಿರುವಂಥ KSRP 6 ತುಕಡಿಗಳನ್ನು ಈ ಭಾಗಕ್ಕೆ, ಅಂದರೆ ನಗರ ಪೇಟೆಯ ಏನು JM ರಸ್ತೆ ಇದೆ, ಕೃಷ್ಣ ಟೆಲಿಕಾಂ ಅಂತ ಮುಖೇಶ್ ಅವರ ಏನು ಶಾಪ್ ಇದೆ, ಆ ಶಾಪ್ ರಸ್ತೆಯಲ್ಲಿ ಹನುಮಾನ್ ಚಾಲಿಸ್ ಆಡುವ ಮೂಲಕ ಪ್ರತಿಭಟನಾಕಾರರು ಏನು ಕರೆ ಕೊಟ್ಟಿದ್ರು, ಪ್ರತಿಭಟನೆ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತ ಬಂದನ್ನು ಯಶಸ್ವಿಯಾಗಿ ಮಾಡಿರುವಂಥ ಸಾಕಷ್ಟು ವಿಭಾಗದ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದ್ ಆಗಿರುವಂಥದ್ದು. ಪ್ರಮುಖ ಬೇಡಿಕೆ ಅಷ್ಟೇ, ನಾವು ನಮ್ಮ ರಾಜ್ಯದಲ್ಲಿ ಇದ್ದೀವಿ, ನಾವು ಹೊರಗಿಂದ ಬಂದವರಲ್ಲ, ಇಲ್ಲಿರೋವರಿಗೆ ಯಾವುದೇ ರೀತಿಯ ಅನ್ಯಕೋಮಿನಿಂದ ಈ ರೀತಿಯ ದಾಳಿಗಳು ಮತ್ತೆ ಆಗಬಾರ್ದು, ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಪ್ರತಿಭಟನೆ ಇನ್ನೂ ಮುಂದುವರಿಸ್ತಿರುವಂಥದ್ದು. ಅರುಣ್. ಓಕೆ, ಮಾರುತಿ ಹಾಗೂ ಪ್ರಕಾಶ್, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಲುಕ್ ಲೈಕ್ಸ್ ಹಿಂದೆ ಕೂಡ ಹಲವು ಏರಿಯಾಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇತ್ತು. ಕಾರಣ ಇಷ್ಟೇ, ಆ ಏರಿಯಾದಿಂದ ಅವರೆಲ್ಲ ಜಾಗ ಖಾಲಿ ಮಾಡಬೇಕು, ಆ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಬೇಕು. ದ್ಯಾಟ್ಸ್ ಓನ್ಲಿ ಇಂಟೆನ್ಷನ್ ಅಂತ ಕಾಣಿಸುತ್ತೆ. ಪೊಲೀಸರು ಆ ವಿಚಾರದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕು ಅಂತ ಕಾಣಿಸುತ್ತೆ. ಕಾರಣ ಪದೇ ಪದೇ ಕೆಲವು ಒಂದೇ ಏರಿಯಾದಲ್ಲಿ ಆ ರೀತಿ ನಡೀತಾ ಇದೆ ಅಂತಂದರೆ ಅಲ್ಲಿ ಬಹುತೇಕವಾಗಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ, ಅಲ್ಲಿರೋರನ್ನು ಖಾಲಿ ಮಾಡಬೇಕು, ಇನ್ನೊಬ್ಬರು ಅದನ್ನು ಅಕ್ವೈರ್ ಮಾಡ್ಕೊಳ್ಬೇಕು. ಇದಿಷ್ಟೇ ಉದ್ದೇಶ ಇರುತ್ತೆ ಅದರಲ್ಲಿ.